ಐ ಥಿಂಕ್ ಸೊ ಸೀಟ್ ಬೆಲ್ಟ್ ಹಾಕಿರಲಿಲ್ಲ. ಸೊ ಆ ಕಾರಣಕ್ಕೆ ಪೊಲೀಸವರು ನಮ್ಮನ್ನು ಎಲ್ಲಿ ಇದು ಕುದೂರ್ ಹತ್ತತ್ರ ಅನ್ಸುತ್ತೆ, ಎಸ್ ಕುದೂರ್ ಹತ್ತತ್ರ ಹಿಡ್ಕೊಂಡಿದ್ದಾರೆ. ನಾವು ಯಾಕೆ ಸರ್ ನಿಲ್ಲಿಸೋಣ, ಸೀಟ್ ಬೆಲ್ಟ್ ಹಾಕಿಲ್ಲ ಅದರಿಂದ ನಿಲ್ಲಿಸ್ತೀವಿ ಸರ್, ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ಬರೀ ಡಾಕ್ಯುಮೆಂಟ್ಸ್ ಏನೋ ಚೆಕ್ ಮಾಡ್ತಿಲ್ಲ ಸರ್, ನಮ್ಗೆ ಹೇಳಿರೋದು ಕಣ್ಣಿಗೆ ಏನು ಅಫೆನ್ಸ್ ಕಾಣುತ್ತೆ ಅದಕ್ಕೆ ನಿಲ್ಲಿಸ್ರಪ್ಪ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಡಿ ಅಂತ ಹೇಳೋರೆ. ಸೀಟ್ ಬೆಲ್ಟ್ ಹಾಕಿಲ್ಲ ಕಾಣಿಸ್ತದೆ ಸರ್, ನಿಲ್ಸಿದ್ದೀವಿ ಸರ್, ಅಷ್ಟೇ ಸರ್. ಇನ್ನೇನಾದ್ರು ಮುಂದೆ ನೆಕ್ಸ್ಟ್ ನೀವೇನು ಹೇಳ್ತಾರೆ ಹೇಳಿ, ನಾವು ಕೇಳ್ತೀವಿ. ಮೂಕನಾಗಬೇಕು. ಯಾವಾಗ ಬಂದ್ರಪ್ಪ ದಂಪತ್ಗಳು? ದಂಪತ್ಗಳು ಬಿಸ್ಲಲ್ಲಿ ಯಪ್ಪ ಕರೆಂಟ್ ಇಲ್ಲ, ಏನ್ ನನ್ನ ಮಕ್ಕಳು ಬಿಸ್ಲಲ್ಲಿ ಹಂಗ್ ಬಂದವ್ರಪ್ಪ. ಕರೆಂಟು ಇಲ್ಲ, ಮಳೆ ಯಾವಾಗ ಬಂದ? ಇವರು ನಮ್ಮ ಅಜ್ಜಿ ಆ್ಯಂಡ್ ಇವರು ನಮ್ಮ ಮುತ್ತಜ್ಜಿ. ಹಾಯ್ ಮಾಡಜ್ಜಿ ಒಂದು. ಈಗ ಬಂದದ? ಹ್ಞೂ ಈಗ ಬಂದ್ವಿ, ಬಾಯ್. ಈಗ ತಾನೇ ಬಂದಿದ್ದೀವಿ, ಆಗಲೇ ಬಾಯ್ ಬಾಯ್ ಅಂತವ್ರೆ. ಎಲ್ಲ ಚೆನ್ನಾಗಪ್ಪ. ಎಲ್ಲ ಚೆನ್ನಾಗವ್ರೆ, ಅಮ್ಮ ಅಮ್ಮನೂ ಚೆನ್ನಾಗೈತೆ. ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ, ಚಿಕ್ಕ ವಯಸ್ಸಲ್ಲೆಲ್ಲ ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ತೊಳ್ಕೊಳ್ಳೋಕೆ ಜಾಗ ಬೇಕಲ್ವ. ಸೊ ಅದು ತೊಳ್ಕೊಳ್ಳೋದಕ್ಕೆ ಬಂದು ಇಲ್ಲಿ ತೊಳ್ಕೊತಾ ಇದ್ದೆ. ಸೊ ಇಲ್ಲಲ್ಲ, ಅಲ್ಲಿ ಆ್ಯಕ್ಚುಲಿ ಇಡೀ ನಮ್ಮ ಈ 1 ಅವರ್ಗೆ ಕುಡಿಯೋ ನೀರು ತೊಗೊಂಡು ಹೋಗ್ತಾಯಿದ್ರು ಬಾವಿ. ಆ ಬಾವಿಯಿಂದ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಇಳಿಯೋದಕ್ಕೆ ಸ್ವಲ್ಪ ಜಾಗ ಇತ್ತು. ಸೊ ಆ ಜಾಗದಲ್ಲಿ ಹೋಗಿ ತೊಳ್ಕೊತಾ ಇದ್ದೆ. ಫೈನಲ್ ಆಗಿ ಒಂದು ಭರ್ಜರಿ ಊಟ ಆಯಿತು. ಮುದ್ದೆ, ಉಪ್ಸಾರು, ಅನ್ನ, ಜೊತೆಗೆ 2 ಮೊಟ್ಟೆ. ಸೊ ಊಟ ಆದ ತಕ್ಷಣ ಇವಾಗ ನಾನು ನಮ್ಮ ಮುತ್ತಜ್ಜಿ ಊರು, ಅವರ ಊರಿನ ಕೆರೆ ಹತ್ರ ಬಂದಿದ್ದೀನಿ, ಕೆರೆ ಏರಿ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಷ್ಟೇ, ಇಲ್ಲಿ ಫುಲ್ಲು ನೀರಿತ್ತು. ಅಲ್ಲಿನ ಮೆಟ್ಲು ಕಾಣಿಸ್ತದೆ ಅಲ್ವಾ, ಅದು ಫುಲ್ಲು ನೀರಿತ್ತು. ಆವಾಗೆಲ್ಲ ನಮ್ಮ ಮನೆಯವರೆಲ್ಲ ಒಂದು ಇಲ್ಲಿ ಪಾತ್ರೆ ತೊಳಿತಾಯಿದ್ರು. ಸೊ ಈ ಕೆರೆ ಹಾವುಗಳೆಲ್ಲ ಬಂದು ಕಾಲ ಹತ್ರನೇ ಇರ್ತಾಯಿತ್ತು, ಅದೆಲ್ಲ ತುಂಬ ಚೆನ್ನಾಗಿ ನೆನಪಿದೆ. ಸೊ ಕೆರೆ ಏರಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಈ ಕೆರೆಗೆ ಬಂದು ನನಗೆ ಈ ಸ್ವಿಮ್ಮಿಂಗ್ ಎಲ್ಲ ಸೀರಿಯಸ್ ಆಗಿ ಬರೋಲ್ಲ, ಅವಕ್ಕೆ ಸ್ವಿಮ್ಮಿಂಗ್ ಎಲ್ಲ ಬರೋಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಬೆಳಗಿನ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ತೊಳ್ಕೊಳ್ಳೋಕೆ ಜಾಗ ಬೇಕಲ್ವ. ಸೊ ಅದು ತೊಳ್ಕೊಳ್ಳೋದಕ್ಕೆ ಬಂದು ಇಲ್ಲಿ ತೊಳ್ಕೊತಾ ಇದ್ದೆ. ಸೊ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲಲ್ಲ, ಅಲ್ಲಿ ಆ್ಯಕ್ಚುಲಿ ಇಡೀ ನಮ್ಮ ಈ 1 ಅವರ್ಗೆ ಕುಡಿಯೋ ನೀರು ತೊಗೊಂಡು ಹೋಗ್ತಾಯಿದ್ರು ಬಾವಿ. ಆ ಬಾವಿಯಿಂದ ಸ್ವಲ್ಪ ಮುಂದಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಇಳಿಯೋದಕ್ಕೆ ಸ್ವಲ್ಪ ಜಾಗ ಇತ್ತು. ಸೊ ಆ ಜಾಗದಲ್ಲಿ ಹೋಗಿ ತೊಳ್ಕೊತಾ ಇದ್ದೆ. ಇಟ್ಸ್ ಅ ಕಾಮನ್ ಅಲ್ವಾ, ಹಳ್ಳಿ ಅಂದಮೇಲೆ ಯಾವ ಟಾಯ್ಲೆಟ್ಸು ಇರೋಲ್ಲ, ಯಾವ ಬಾತ್ರೂಮು ಇರೋಲ್ಲ. ಇವಾಗೆಲ್ಲೋ ಇಲ್ಲೆಲ್ಲ ಬಾತ್ರೂಮ್ ಎಲ್ಲ ಕಟ್ಸ್ಕೊಂಡಿದ್ದಾರೆ, ಅವಾಗೆಲ್ಲ ಯಾವ ಬಾತ್ರೂಮು ಇಲ್ಲ, ಎಂಥದೂ ಇಲ್ಲ. ಸೊ ಹೀಗೆ ಬೈಲಲ್ಲಿ ಕೂತ್ಕೋಬೇಕಾಗಿತ್ತು, ಈ ಕಡೆ ಹೋಗಿ ತೊಳ್ಕೋಬೇಕಾಗಿತ್ತು ಅಷ್ಟೇ. ಈಗಲೂ ಆ ಥರ ಜನ ಇನ್ನೂ ಇದ್ದಾರೆ, ಮಾಡ್ತಾರೆ, ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಎಲ್ಲರೂ ಮಡಗಿರ್ತಾರೆ, ಅದ್ರ ಮೇಲೆ ಕಾಲಿಕ್ಕಿ ಛೇ ಅಲ್ವಾ. ಸೊ 3 ಡೇಸಿಂದ ಚೆನ್ನಾಗಿ ಮಳೆ ಆಗಿದೆಯಂತ ಇಲ್ಲಿ. ನೋಡಿದ್ರೆ ಮಳೆ ಆಗಿರೋ ನೀರು 1 ಡ್ರಾಪ್ ಇಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲ ಭೂಮಿ ತಾಯಿ ಹೀರ್ಕೊಂಡ್ಬಿಟ್ಟಿದ್ದಾರೆ. ಸಖತ್. ಈ ಮರದ ಹಣ್ಣು ಯಾರ್ಯಾರು ತಿಂದಿದ್ದೀರಾ? ಸಖತ್ತಾಗಿರುತ್ತೆ ಅಲ್ವಾ. ಸುಮ್ಮನೆ ಒಂದು ರೌಂಡ್ ಆಗ್ತಾಯಿದ್ದೀನಿ ಅಷ್ಟೇ, ಇಲ್ಲೇನೂ ಇಲ್ಲ. ಸೊ ಇದು ಮುಗಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗಿ ಅಲ್ಲಿ ಕಾರ್ ತೊಗೊಂಡು ಹೊಲದ ಹತ್ರ ಹೋಗೋಣ. ಸೊ ಇಲ್ಲಿ ಇಷ್ಟು ನೀರು ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೀರಲ್ಲಿ. ಐ ಥಿಂಕ್ ಇಲ್ಲಿಂದ ಹೋಗೋಕ್ಕೆ ಸಾಧ್ಯ ಆದರೆ ಆ ಬಾವಿ ಹತ್ರ ತೋರಿಸ್ತೀನಿ. ಯಾಕೆಂದರೆ ಇಡೀ 1 ಅವರ್ಗೆ ಕುಡಿಯೋ ನೀರು ಸಿಗ್ತಾ ಇದ್ದಂಥ ಜಾಗ ಆ ಬಾವಿ ನೀರನ್ನ ಇಡೀ ಊರು ಕುಡಿತಾ ಇತ್ತು ಅವಾಗ. ಇವಾಗ ಬಾವಿ ಪರಿಸ್ಥಿತಿ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ. ಇಲ್ಲೇನು ಕಾಣಿಸ್ತಿದೆ ಅಲ್ವಾ ನೀರು, ಇಷ್ಟು ನೀರಿದೆ ಕೆರೆಯಲ್ಲಿ. ಇಷ್ಟು ದೊಡ್ಡ ಕೆರೆಯಲ್ಲಿ ಇಷ್ಟು ನೀರಿದೆ ತೊಳ್ಕೊಳ್ಳೋಕ್ಕೆ, ಬೇರೆ ತೊಳಿಯೋಕ್ಕಲ್ಲ. ಎಂಥ ಕೆಲಸ ಆಯಿತು ಗೊತ್ತಾ, ಇವಾಗ ಕೆರೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ, ಸಡನ್ನಾಗಿ ನನ್ನ ಗೋಪ್ರೋ ಬ್ಯಾಟ್ರಿ ಡೌನ್ ಆಗಿ ಶಡೌನ್ ಆಯಿತು. ಸೊ ಮತ್ತೆ ಅಷ್ಟು ದೂರದಿಂದ ಇಲ್ಲಿಗೆ ನಡ್ಕೊಂಡು ಬಂದು ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ ಕೆರೆ ಏರಿ ಫುಲ್ ಎಂಡ್ವರೆಗೂ ಹೋಗಿ ಈ ನೀರು ಇನ್ನೂ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ನೋಡಿ, ಮತ್ತೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಗೆ ಆವಾಗಲೇ ಅಲ್ಲಿಂದ ತೋರಿಸಿದ್ದೆ ಈ ಮೆಟ್ಲವರೆಗೂ ನೀರಿರುತ್ತೆ ಅಂತ. ಫುಲ್ ಖಾಲಿ ಹೊಡಿತಾ ಇದೆ. 1 ಅವರದ ಕೆರೆ.
ಹೊನ್ನಾವರ ಅಂದರೆ ಕನ್ಫ್ಯೂಸ್ ಆಗಬೇಡಿ, ಯಾಕೆಂದರೆ ಇದು ನಾಗಮಂಗಲ ಹತ್ರ ಇರೋ ಹೊನ್ನಾವರ, ಮಂಗಳೂರು ಹತ್ರ ಇರೋ ಹೊನ್ನಾವರ ಅಲ್ಲ. ಅದು ಬೇರೆ ಹೊನ್ನಾವರ, ಇದು ಬೇರೆ ಹೊನ್ನಾವರ. ಹೆಂಗೆ ಗೊತ್ತಾ, ಈಗ 2 ಸಲ ಓಡಾಡ್ತಾ ಇದ್ದೀನಲ್ವ ಈ ಕೆರೆ ಏರಿ ಮೇಲೆ, 2ನೇ ಸಲ ಬರ್ತಾ ಇದ್ದೀನಲ್ವ ಇವಾಗ. ಯಾರಾದರೂ ನೋಡಿದ್ರೆ ಸೀರಿಯಸ್ ಆಗಿ ನನ್ನನ್ನು ಇವಾಗ ಇವನು ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಅನ್ಕೋತಾರೆ. ಏನು ಮಾಡೋಕ್ಕೆ ಹೇಳಿ? ಅಷ್ಟೇ. ಈ ಬಿಸಿಲಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದ್ದೀನಿ. ಆವಾಗಲೇ ಇಲ್ಲಿವರೆಗೂ ಬಂದ ತಕ್ಷಣ ನನ್ನ ಗೋಪ್ರೋ ಬ್ಯಾಟ್ರಿ ಶಡೌನ್ ಆಯಿತು. ಇಲ್ಲಿ ಯಾರೂ ಬಂದಿಲ್ಲ ಅನಿಸುತ್ತೆ ಕ್ಲೀನಾಗಿ ತೊಳ್ಕೊಳಕ್ಕೆ. ಸೊ ಇದು ಪೂರ್ತಿ ಎಂಡ್ವರೆಗೂ ಹೋಗಿ ಬಾವಿನ ತೋರಿಸ್ಕೊಂಡು ಮತ್ತೆ ಮನೆ ಹತ್ರ ಹೋಗಿ ಅಲ್ಲಿಂದ ಹೊಲ್ದ ಹತ್ರ ಹೋಗೋಣ. ಪೂರ್ತಿ ಕೆರೆ. ಓಕೆ, ಎಷ್ಟು ನೀರಿದೆ ನೋಡಿ. ಸೊ ಎಷ್ಟೋ ರೈತರಿಗೆ ಈ ಕೆರೆ ನೀರೇ ಆಧಾರ ಆಗಿರುತ್ತೆ. ಈ ಕೆರೆ ನೀರಿಲ್ಲ ಅಂದರೆ ಪಾಪ ಹೊಲದಲ್ಲಿ ಬೆಳೆ ಬೆಳೆಯೋದು ಹೇಗೆ ಅಲ್ವಾ. ಯಾರೂ ಇಲ್ಲಿ ಬೋರ್ಗಳನ್ನ ಕೊರೆಸ್ಕೊಂಡಿರೋಲ್ಲ, ಯಾಕೆಂದರೆ ಅಷ್ಟು ದುಡ್ಡಿರೋಲ್ಲ ಹಳ್ಳಿಗಳಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಯಾರೋ ಕೆಲವರು ಹಳ್ಳಿಗಳಲ್ಲಿ ಬೋರ್ವೆಲ್ನ ಕೊರೆಸ್ಕೊಂಡು ತಮ್ಮ ಹೊಲಿಗೆ ಅಥವಾ ತೋಟಗಳಿಗೆ ಯೂಸ್ ಮಾಡ್ತಾ ಇರ್ತಾರೆ. ಪಳ ಅಂತ ಹೊಳಿತಾ ಇದೆಯಲ್ವ ನೀರು. ಸೊ ಹಂಗೆ ಹೋಗ್ಬಿಡೋಣ. ಓಕೆ, ನಾವು ಸಿಟಿಲಿರೋರು ಹಳ್ಳಿ ಜೀವನ ಬೆಸ್ಟ್ ಅಂತೀವಿ, ಬಟ್ ಹಳ್ಳಿಲಿರೋರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ಏನು ಯಾವುದು ಹೇಗೆ ಅಂತ. ಆ್ಯಂಡ್ ಇಲ್ಲಿರೋರಿಗೆ ಅವರೇನಪ್ಪ ಸಿಟಿಲಿದ್ದಾರೆ ಆರಾಮಾಗಿದ್ದಾರೆ ಅನ್ಕೋತಾರೆ, ಬಟ್ ಸಿಟಿಲಿರೋರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಒಂಥರ ವಿಚಿತ್ರ ಅಲ್ವಾ? ಆದರೂ ಚೆನ್ನಾಗಿದೆ ಅನುಭವಗಳು. ಈ ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ಕೂಡ ಅನುಭವ ಆಗಬೇಕು ನಮಗೆ. ಆ ಅನುಭವ ಆದ ಮೇಲೇ ನಾವು ಮನುಷ್ಯರಾಗಕ್ಕೆ ಸಾಧ್ಯ. ಬರೀ ಮನುಷ್ಯರಾಗಿ ಹುಟ್ಟಿದ್ರೆ ಸಾಕಾಗಲ್ಲ, ಮನುಷ್ಯನಾಗಿ ಬದುಕಬೇಕು. ಅದು ನಿಜವಾದ ಬದುಕು. ಆ ಬದುಕನ್ನು ಬದುಕೋದಕ್ಕೆ ಕಷ್ಟಪಡ್ತಾನೇ ಇದ್ದೀನಿ. ನನ್ನಂಥ ಎಷ್ಟೋ ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಕಷ್ಟಪಡ್ತಾನೇ ಇದ್ದಾರೆ. ಯಾರ ಸಪೋರ್ಟು ಇಲ್ಲದೆ, ಅಪ್ಪನ ಆಸ್ತಿನೂ ಇಲ್ಲದೆ, ತಾತನ ಆಸ್ತಿನೂ ಇಲ್ಲದೆ, ಯಾವ ಆಸ್ತಿನೂ ಇಲ್ಲದೆ ಇಲ್ಲಿವರೆಗೂ ನಿಂತಿದ್ದೀವಿ. ಇನ್ನು ಮುಂದಕ್ಕೆ ಜೀವನ ಏನು ಹೇಗೆ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ. ಎಮ್ಮೆಗಳು ನೋಡಿ ಹೆಂಗೆ ಶಾಕಿಂದ ನೋಡ್ತಾ ಇದೆ, ಯಾರಲೇ ಅವ ಹುಚ್ಚ ಅಂತ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಎಷ್ಟೋ ಜನ ಕಷ್ಟಪಡ್ತಿರ್ತಾರೆ ಜೀವನದಲ್ಲಿ ಏನೋ ಒಂದು ಮಾಡಬೇಕು, ಬದುಕಬೇಕು ಅಂತ. ಅಂಥವ್ರಿಗೆ ನಾನು ಹೇಳೋದೇನು ಗೊತ್ತಾ, ನೀವು ಮನೆಯವರಾಗಿ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಓಕೆ, ಜೀವನದಲ್ಲಿ ಅವ್ರೇನೋ ಮಾಡಬೇಕು, ನಾನು ಇದ್ರಲ್ಲಿ ಖುಷಿ ಇದೆ, ನಾನು ಇದ್ರಲ್ಲಿ ಉದ್ಧಾರ ಆಗ್ತೀನಿ ಅನ್ನೋ ನಂಬಿಕೆ ಅವ್ರಿಗಿರುವಾಗ ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ಯಾಕೆ ನಂಬಿಕೆ ಇಲ್ಲ? ಬೇರೆಯವ್ರ ಕೆಳಗಡೆ ಕೆಲಸ ಮಾಡಿದ್ರೆ ಮಾಡ್ತಾನೇ ಇರ್ತೀವಿ, ಜೀವನ ಪೂರ್ತಿ ಸಾಯೋವರೆಗೂ ಮಾಡ್ತಾನೇ ಇರ್ತೀವಿ. ಸೊ ಸಾಯೋವರೆಗೂ ಮಾಡ್ತಾನೇ ಇದ್ರೆ, ಆವಾಗಲೇ ನಿಮ್ಗೆ ಹೇಳಿದೆ ಅಲ್ವಾ, ಈ ವಯಸ್ಸಲ್ಲಿ ನಮ್ಮ ಮುತ್ತಜ್ಜಿ ಒಂದು ಮನೆ ಕಟ್ಸಿದ್ದಾರೆ ಅಂದರೆ ನಾವೆಲ್ಲ ವೇಸ್ಟು. ಯಾಕೆಂದರೆ 6 ಅಡಿ 3 ಅಡಿ ಜಾಗ ನಮ್ಮ ಹೆಸರಲ್ಲೂ ಇಲ್ಲ. ನಾವು ಸತ್ರು ಉಣ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಈಗ ಯಾರೋ ಒಬ್ಬರು ನಾನೇನೋ ಓನ್ ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ, ಅವ್ರ ಹತ್ರ ದುಡ್ಡಿರೋಲ್ಲ, ಅವ್ರು ನಿಮ್ಮ ಹತ್ರ ದುಡ್ಡು ಕೇಳೋಲ್ಲ. ಮನೆಯವ್ರ ಹತ್ರ ಅವ್ರೇನೋ ಒಂದು ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿರುತ್ತೆ ಈ ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ, ಅದಕ್ಕೆ ನಾನು ಏನು ಮಾಡಬೇಕು, ಯಾರ ಹತ್ರ ಕೇಳಬೇಕು, ಹೆಂಗೆ ಕೇಳಬೇಕು, ಅದು ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ತೀರಿಸೋ ಕೆಪಾಸಿಟಿ ಕೂಡ ಅವ್ರಿಗಿರುತ್ತೆ. ಸೊ ನೀವು ಮನೆಯವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ, ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ನಾನು ಕೆರೆ ನೀರು ಹತ್ರ ಬಂದೆ. ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಇಲ್ಲಿಂದ? ನನಗನ್ನಿಸ್ತಾ ಇದೆ ಇವಾಗ ನಾನು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ. ಕಾಣಿಸ್ತಾ ಇದ್ದೀನಿ ಕ್ಲೀನಾಗಿ ಅಂತ ನಮಗೆ. ಒಂಥರ ತಣ್ಣು ಗಾಳಿ ಬರ್ತಿದೆ ಕೆರೆ ಮುಂದೆ ಕೂತಿರೋದಕ್ಕೆ. ಸೊ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಹಳ್ಳಿ ಜೀವನ ಬೆಸ್ಟು. ಇಲ್ಲಿರೋರಿಗೆ ಕೆಲವರಿಗೆ ಸಿಟಿ ಜೀವನ ಬೇಕು ಅಂದ್ಬಿಟ್ಟು ಹಳ್ಳಿಗಳಲ್ಲಿ ಮನೆಗಳನ್ನ ಬಿಟ್ಟು, ಆ ಮನೆಗಳಂತೂ ದೆವ್ವದ ಮನೆಗಳ ಥರ ಆಗಿರುತ್ತೆ, ಫುಲ್ ಪಾಳು ಬಿದ್ದಿರುತ್ತೆ, ಆ ಥರ ಮನೆಗಳಿದೆ.
ಯೋಗಿ ಬಯಸಿದ ಯೋಗಿಗೆ, ಜೋಗಿ ಬಯಸಿದ ಜೋಗಿಗೆ ಅಂತ. ಇವತ್ತೇ ವಿಡಿಯೋ ಮಾಡಿ, ಇವತ್ತೇ ಅಪ್ಲೋಡ್ ಮಾಡಿ, ನಾನು ಇವತ್ತೇ ಫೇಮಸ್ ಆಗಬೇಕು ಅಂತ ಏನೂ ಇಲ್ಲ. ಒಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಹೆಂಗೋ ಯಾವುದೋ ಕಾರಣಕ್ಕೆ ವೈರಲ್ ಆಗಬಹುದೇನೋ ಅನ್ನೋ ನಂಬಿಕೆ ಇದೆ. ಗೊತ್ತಿಲ್ಲ ಆ ದಿನ ಯಾವತ್ತು ಬರುತ್ತೆ ಅಂತ. ಆ ದಿನ ಯಾವತ್ತು ಬರುತ್ತೋ ಅವತ್ತು ನನ್ನ ಜನಗಳಿಗೆ, ಅಂದರೆ ನನ್ನ ಜನ ಅಂದರೆ ನನ್ನ ಮನೆಯವರಿಗೆ ನನ್ನ ಮೇಲೆ ಮೇ ಬಿ ನಂಬಿಕೆ ಬರಬಹುದೇನೋ. ಓಕೆ, ನಮ್ಮ ಹುಡುಗ ಇದರಲ್ಲಾದರೂ ಉದ್ಧಾರ ಆಗ್ತಾ ಇದ್ದಾನೆ ಅಂತ. ಎಷ್ಟು ವರ್ಷ ಅಂತ ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದು, ಅವ್ರ ಹತ್ರ ಚೀತು ಅಂತ ಉಗಿಸ್ಕೊಳ್ಳೋದು ಸಾಕಾಗಿದೆ. ಕೆಲಸ ಮಾಡಿದ್ರು ಉಗಿತಾರೆ, ಕೆಲಸ ಮಾಡದೇ ಇದ್ದರೂ ಉಗಿತಾರೆ ಅಲ್ವಾ. ಏನಾದರೂ ಮಾಡಬೇಕು ಲೈಫಲ್ಲಿ. ಸೊ ಏನಾದರೂ ಮಾಡಬೇಕು ಲೈಫಲ್ಲಿ ಅನ್ನೋ ರೀಸನ್ಗೆ ನಾನು ಪೀಸ್ ಪ್ರಿಂಟ್ಸ್ನ ಓಪನ್ ಮಾಡಿದ್ದು. ಕಮಿಟ್ಮೆಂಟ್ಸ್ ಕಡೆ ನೋಡಲಾ ಅಥವಾ ಈ ಬಿಸ್ನೆಸ್ನ ನೋಡಲಾ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನು ಮೇಂಟೈನ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು, ಮಾಡ್ತಾಯಿದ್ದೀನಿ. ಒಳ್ಳೆ ಜೀವನಕ್ಕೋಸ್ಕರ, ಒಳ್ಳೆ ದಿನಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೆಂಗಿದೆ ದಾರಿ, ಹೆಂಗೆ ಹೋಗೋದು ಇಲ್ಲಿ. ಸೊ ಹಿಂಗೆ ಹೋಗೋದು ಅಷ್ಟೇ, ಫಿನಿಶ್. ಪೀಸ್ ಪ್ರಿಂಟ್ಸ್ ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನಮ್ಮ ಪೀಸ್ ಪ್ರಿಂಟ್ಸ್ ಬಿಸ್ನೆಸ್ ಬಗ್ಗೆ ಇಲ್ಲಿ ಪಿನ್ ಮಾಡಿರ್ತೀನಿ, ಆ ವಿಡಿಯೋದಲ್ಲಿ ಇರುತ್ತೆ, ಚೆಕ್ ಮಾಡಿ. ನೀವು ಯಾರಾದರೂ ಕಸ್ಟಮೈಸ್ಡ್ ಟಿ ಶರ್ಟ್ಸ್ ಅಥವಾ ಹುಡೀಸ್ ಏನಾದರೂ ನೋಡ್ತಾ ಇದ್ದರೆ ಇಲ್ಲಿ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ಆ್ಯಂಡ್ ಈ ವಿಡಿಯೋ ನೋಡಿಕೊಂಡು ಯಾರಾದರೂ ನಮಗೆ ಕಾಲ್ ಮಾಡಿ ಆರ್ಡರ್ ಮಾಡಿದ್ರೆ ಅವ್ರಿಗೊಂದು 25% ಪೀಸ್ ಪ್ರಿಂಟ್ಸ್ ಕಡೆಯಿಂದ ಒಂದು ಒಳ್ಳೆ ಆಫರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ, ಬೇಗ ಆರ್ಡ್ರ್ ಮಾಡ್ಕೊಳ್ಳಿ. ಎನಿಥಿಂಗ್, ಟಿ ಶರ್ಟ್ಸ್, ಹುಡೀಸ್, ಜಾಕೆಟ್ಸ್, ಯಾವ್ದು ಬೇಕಾದರೂ ಆಗಿರಲಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಬೇಗ ಆರ್ಡ್ರ್ ಮಾಡಿ. ಈಗ ನಾನೇನು ನಿಂತಿದ್ದೀನಿ ಜಾಗ, ಇದು ಯಾವ ಕೆರೆ ಏರಿನೂ ಅಲ್ಲ, ಏನೂ ಅಲ್ಲ, ಇದು ಕೆರೆ. ನಾನು ನಿಂತಿರೋ ಜಾಗ ಕೆರೆ, ಇಲ್ಲೆಲ್ಲ ನೀರು ಇಲ್ಲ. ಫೈನಲಿ ಊರೊಳಗಡೆ ಬಂದೆ. ನಿಮಗೆ ಆವಾಗಲೇ ಹೇಳಿದ್ದೆ ಬಾವಿ ತೋರಿಸ್ತೀನಿ ಅಂತ. ಸೊ ಬಾವಿ ಹತ್ರ ಹೋಗ್ತಾ ಇದ್ದೀನಿ ನಡ್ಕೊಂಡು. ಎಮ್ಮೆ ನಿನಗೆ ಸಾಟಿ ಇಲ್ಲ, ಹೋಗಲ್ಲ ಅಂಥದ್ದು. ಏನು ಮಾಡೋದು, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟೆಡ್. ಬಾವಿ ಹತ್ರ ಬಂದೆ, ಬಾವಿ ಹತ್ರ ಹೋಗ್ಬೋದು, ಜಾಗ ಇದೆ. ಈ ಬಾವಿ ನೀರನ್ನ ನಾನು ಕುಡ್ದಿದ್ದೆ ಒಂದು ಟೈಮಲ್ಲಿ, ಚಿಕ್ಕ ವಯಸ್ಸಲ್ಲಿದ್ದಾಗ ಮಾತ್ರ, ಈಗಲ್ಲ. ಇದೇ ಆ ಬಾವಿ ಏನು ನೋಡ್ತಾ ಇದ್ದೀರಾ ನೋಡಿ. ಈ ಬಾವಿ ನೀರನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಕುಡ್ದಿದ್ದೆ. ಇಡೀ 1 ಅವರಕ್ಕೆ ಈ ಬಾವಿಯಿಂದ ನೀರು ತೊಗೊಂಡು ಹೋಗ್ತಾಯಿದ್ರು, ಸೇದ್ತಾಯಿದ್ರು. ಅವಾಗ ಹಗ್ಗ ಹಾಕಿ ಸೇದ್ಕೊಂಡು ತೊಗೊಂಡು ಹೋಗ್ತಾಯಿದ್ರು ಈ ಬಾವಿಯಿಂದ. ಇವತ್ತು ಈ ಬಾವಿ ಕೂಡ ಖಾಲಿ. ಸೊ ಜೀವನವೂ ಅಷ್ಟೇ, ಉಪಯೋಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ನಮ್ಮನ್ನು ಉಪಯೋಗಿಸ್ಕೋತಾರೆ. ಯಾವಾಗ ನಮ್ಮಿಂದ ಉಪಯೋಗ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೋ ಜನ ನಮ್ಮನ್ನು ತಿರುಗೂ ನೋಡಲ್ಲ. ಪಕ್ಕದಲ್ಲಿ ಹೋಗ್ತಿದ್ರು ಯಾರ್ಯವನು ಅಂತಲೂ ನೋಡಲ್ಲ. ಅಂಥ ಜನಗಳ ಸುತ್ತ ನಾವು ಬದುಕ್ತಾ ಇದ್ದೀವಿ. ಸೊ ಯಾರಿಗೂ ನಾವು ಯೂಸ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಜೀವನಕ್ಕೆ ನಾವು ಯೂಸ್ ಆದರೆ ಸಾಕು, ನಮ್ಮ ಬದುಕಿಗೆ ನಾವು ದಾರಿ ಆದರೆ ಸಾಕು. ಫೈನಲಿ ಇಲ್ಲಿಗೂ ಬಂದ್ವಿ ಇವಾಗ ಹೊಲ್ದ ಹತ್ರ. ನಿಮಗೆ ಆಲ್ರೆಡಿ ನಾನು ಅಲ್ಲಿ ತೋರಿಸಿದ್ದೆ ಅಲ್ವಾ ನಮ್ಮ ತಾತನ ಫೋಟೋ. ಸೊ ಈ ಫಸ್ಟ್ ಮರ ಏನು ನೋಡ್ತಾ ಇದ್ದೀರಲ್ವ, ಇದ್ರ ಕೆಳಗಡೆ ಅವರನ್ನು ಮಣ್ಣು ಮಾಡಿದ್ದು. ಎಳ್ನೀರೆಲ್ಲ ಬಿಟ್ಟಿದೆ, ಯಾರ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಈ ಜಾಗದಲ್ಲಿ ಅವರನ್ನು ಮಣ್ಣು ಮಾಡಿರೋದು ನಮ್ಮ ತಾತನ. ಈ ಮರದಲ್ಲಿ ಒಂದಷ್ಟು, ಎಲ್ಲ ಮರದಲ್ಲೂ ಇದೆ ಆಲ್ಮೋಸ್ಟು. ಬಟ್ ಏನಂದರೆ ಇಲ್ಲಿ ಯಾರೂ ಮರ ಹತ್ತೋರಿಲ್ಲ, ನಮಗೂ ಮರ ಹತ್ತಕ್ಕೆ ಬರೋಲ್ಲ. ಎಳ್ನೀರುಗಳೆಲ್ಲ ತುಂಬ ಇದೆ. ನಮ್ಮ ಪುಟ್ಟಜ್ಜಿ, ನಮ್ಮ ಮುತ್ತಜ್ಜಿ ಏನಿದ್ದಾರೆ ಅವರು ಇದನ್ನೆಲ್ಲ ಕಷ್ಟಪಟ್ಟು ಅವಾಗ ಬೆಳೆಸಿರೋ ಮರಗಳು. ಇಲ್ಲಿಗೆಲ್ಲ ನೀರಿನ ಸಪ್ಲೈ ಇಲ್ಲವೇ ಇಲ್ಲ, ನಿಮಗೆಲ್ಲ ಗೊತ್ತು. ಇವಾಗೆಲ್ಲ ಬೋರ್ಗೆ ಹಾಕ್ಸ್ಕೊಂಡಿದ್ದಾರೆ ಅಕ್ಕಪಕ್ಕದವರು. ದುಡ್ಡು ಕೊಟ್ಟರೆ ಒಂಚೂರು ನೀರು ಬಿಡ್ತಾರೆ, ಆ ಥರ. ಇವಾಗ ಬಿಸಿಲಿಗೆ ಈ ವಾಟ್ರ್ ತೊಗೊಂಡೋಗಿ ಪೈಪ್ ಹಾಕಿರ್ತಾರೆ ನೋಡಿ, ಆ ಪೈಪೇ ಮೆಲ್ಟ್ ಆಗಿಬಿಟ್ಟಿದೆ ಬಿಸಿಲಿಗೆ. ಈ ಪೈಪು ಇನ್ನು ಯಾವ ರೇಂಜಿಗೆ ಬಿಸಿಲು ಬಂದಿರ್ಬಿಡಾಗ್ರು. ಜಾಕ್ ಫ್ರೂಟ್ನ ನೋಡ್ತಾ ಇದ್ದಾನೆ, ಮರ ತುಂಬ ಜಾಕ್ ಫ್ರೂಟ್ ಇದೆ, ಆದರೆ ಎಲ್ಲ ತುಂಬ ಚಿಕ್ಕದು. ಇನ್ನು ಎಲ್ಲ ಚಿಕ್ಕದು, ಹಣ್ಣಾಗಕ್ಕೆ ತುಂಬ ದಿನಗಳು ಬೇಕಾಗುತ್ತೆ. ಸೊ ಹೆಂಗೆ ಗೊತ್ತಾ, ಮರದಲ್ಲೇ ಬಿಟ್ಟರೆ
ಬೇರೆಯವ್ರು ಬಂದು ಕಿತ್ಕೊಂಡು ಹೋಗ್ತಾರೆ. ಅದಾಗ ಎಡ್ಸುತ್ತೆ ಅದು. ಅಲ್ಲಿ ಎರಡು ಐತೆ ನೋಡು, ಅದ್ರಲ್ಲಿ ಒಂದು ಹುಣಸೆ ಮರ ಹಾಕಿದ್ದಾರೆ. ಅಲ್ಲೊಂದು ಮರ ಕಾಣಿಸ್ತಿದೆ ಎಂಡಲ್ಲಿ, ಅದು ಹೊಂಗೆ ಮರ. ಸೊ ಅದು ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಒಂದು ಚಿಕ್ಕ ಮರ ಇದೆ. ಸೊ ಅಲ್ಲಿಂದ ಇಷ್ಟರವರೆಗೂ ಅವ್ರದ್ದು ತುಂಬ ಕಷ್ಟ ಬೀಳಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಮರದ ಕೆಳಗಡೆ ನನ್ನನ್ನು ಮಲಗಿಸಿ ಇಲ್ಲೇನು ಕಲ್ಲುಗಳು ನೋಡ್ತಾ ಇದ್ದೀರಲ್ವ, ಈ ಕಲ್ಲುಗಳು ಒಂದು ಇಲ್ಲದೆ ಇರೋ ಥರ ಎಲ್ಲನೂ ಒಂದೊಂದೇ ಕಲೆಕ್ಟ್ ಮಾಡಿ ಒಂದು ಜಾಗದಲ್ಲಿ ಗುಡ್ಡೆ ಹಾಕಿ ಅದನ್ನು ಇಡ್ತಾಯಿದ್ರು. ಬಿಕಾಸ್ ಹೊಲ ತುಂಬ ನೀಟಾಗಿರಲಿ, ಒಂದು ಕಲ್ಲು ಸಿಗದೇ ಇರಲಿ ಅಂತ. ಸೊ ಅವ್ರಿಗೂ ವಯಸ್ಸಾಯಿತು, ಇಲ್ಲಿ ಬರೋರು ಯಾರೂ ಇಲ್ಲ ಇವಾಗ. A few moments later. ಹೊಲದಿಂದ ಹೊರಡ್ತಾ ಇದ್ದೀನಿ ಮನೆ ಕಡೆಗೆ ಹೊರಟು ಅಲ್ಲಿಂದ ಕಾಫಿನೋ ಟೀನೋ ಕುಡಿದು ಬ್ಯಾಂಗ್ಳೂರ್ಗೆ ಹೋಗೋ ಸಮಯ. ಹೋಗೋಣ. ಯಾರು ನೋಡ್ಕೊಳ್ದೆ ಇದ್ದರೆ ನೋಡಿ ಹಿಂಗಿರುತ್ತೆ ಹೊಲ. ಯಾರಾದರೂ ನೋಡ್ಕೊಳ್ಳೋರಿದ್ದರೆ ಚಿನ್ನದಂತಹ ಬೆಳೆ ಬೆಳಿಬೋದು ಈ ಜಾಗದಲ್ಲಿ. ಬೆಳೆದಿದ್ದಾರೆ ಕೂಡ, ಯಾಕೆ ಬೆಳೆದೇ ಅವರು ಈ ವಯಸ್ಸಲ್ಲಿ ಹೇಳ್ದಲ್ಲ ನಿಮಗೆ ಮನೆ ಕಟ್ಸಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಈ ಹೊಲ ಕೂಡ ಆಗಿರುತ್ತೆ. ಎಳ್ನೀರಂತೂ ಇದೆ, ಬಟ್ ಕೀಳಕ್ಕೆ ಯಾರೂ ಇಲ್ಲ ಇಲ್ಲಿ. ನಮಗಂತೂ ಮರ ಹತ್ತಕ್ಕೆ ಬರೋಲ್ಲ. ನಮ್ಮ ಹೊಲದಲ್ಲಿ ಇವಾಗ ನೀವು ನಮ್ಮ ತಾತಂದು ಸಮಾಧಿ ಮಾಡಿರೋ ಜಾಗ ನೋಡಿದ್ರಿ. ಆ್ಯಂಡ್ ನಮ್ಮ ಮುತ್ತಜ್ಜಿ ಹಾಕಿರುವಂತಹ ಒಂದು ಮಾವಿನ ಹಣ್ಣಿನ ಮರ ಆಗಲಿ ಅಥವಾ ಹಲಸಿನ ಮರದಾಗಲಿ ಹುಣಸೆ ಹಣ್ಣಿನ ಮರ ಆಗಲಿ ಎಲ್ಲ ನೋಡಿದ್ರಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸ್ನಾನ ಮಾಡ್ಕೊಂಡ ಇಷ್ಟ ಗಂಟ 1 hour ಮತ್ತೆ ಟಿಕ್ಕಕ್ಕೆಲ್ಲ ಬರ್ಬೇಕಲ್ಲ 1 hour ಟಿಕ್ಕಕ್ಕೆ ರಟ್ಟೆ ನಂದಿ ಹಾಗೆಲ್ಲ ಸೋತ್ಕೊತು ಟಿಕ್ಕಕ್ಕೆ. ಅದಕ್ಕೆ ಹೀರೋಯಿನ್ ಥರ ಕಾಣಿಸ್ತಾ ಇದೆಯಾ ಈಗ? ಹೀರೋಯಿನ್ ಅಂದರೆ ಮೂವಿಲಿ ಮಾಡ್ತಾರಲ್ಲ, ಟಿ ವಿಲಿ ಬರಲ್ವಾ ಹೀರೋಯಿನ್ನು? ಹಂಗೆ ಕಾಣಿಸ್ತಾ ಇದ್ದಿ ಅಂತ ಈಗ. ಅಲ್ಲಿ ಫೋಟೋದಲ್ಲಿ ಫೋಟೋ ಹೊಡ್ಕೊಂಡವ್ರು ನೋಡು. ನೀನು ನೀ ಬಂದ ಮೇಲೆ ಬಾಕಿ ಮಾತೇನು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಚೆನ್ನಾಗಿ ಕಾಣ್ತಿದ್ಯಾ? ಮತ್ತೆ ಬಟ್ಟೆ ಕಟ್ಟಿ ಕಾಣಕ್ಕೆ ಹಾಗೆಲ್ಲಗೆ ನನ್ನ ಮಗನೇ ಸತ್ತಿಲ್ಲ ತಿಕ್ಕಕ್ಕೆ, ಕೈ ಕಾಲು ತಿಕ್ಕಕ್ಕೆ ಸತ್ತಿದೆ. ಹಿಂಗೆ ತಿಕ್ಕಕ್ಕಾಗ್ತಲ್ಲ. ಇದು ಬಿದ್ನ ಇದು ಮೂಡ ನೋವ್ತದ ಇನ್ನ ಅದು. ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವ? ಇಲ್ಲೇ ಹೋಗ್ಬಾರ್ದು. ಯಾಕೆ? ಅದೇ ಪಾಠ. ಹೋಗ್ಬೇಕು, ಈಗೆಲ್ಲ ಅವೆಲ್ಲ ತೋರಿಸ್ಕೋಬೇಕು. ಬರೋಣ? ಬಾಯ್ ಬಾಯ್. ಮತ್ತೆ ದುಡ್ಡು ಬಂದೇ ಇಲ್ಲ, ಮತ್ತೆ ಕೊಡ್ಬೇಕಾಯ್ತು. ಕೊಡ್ತೀಯಾ? ಎಷ್ಟು ಕೊಡ್ತೀಯಾ? ಎಷ್ಟೋ ಕೊಡಿವೆ, ಬಂದೇ ಇಲ್ಲ. 500 ರೂಪಾಯಿ ಮೇಲೆ ಕೆಳಗೂ ಇರಲ್ಲ, ಮೇಲೂ ಅಷ್ಟೇ. ಅವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ನಾನು ಸ್ವಲ್ಪ ದೊಡ್ಡವನಲ್ವಾ? ಅವ್ರಿಗೂ ಅಷ್ಟೇ ಇಲ್ಲ, ದೊಡ್ಡರು ಅಷ್ಟೇ, ಚಿಕ್ಕವ್ರಿಗೂ ಅಷ್ಟೇ. ದುಡ್ಡು ಅದಾಗಿಲ್ಲ, ಯಾರಿಗೂ ಆಗ್ತಿಲ್ಲ, ಯಾರಿಗೂ ಆಗ್ತಿಲ್ಲ. ಮತ್ತೆ ಇವತ್ತು ಒಂದಿನ ನೀರು ಹೋಗಿದ್ದಾರೆ. ನಾನು ನೀರು ಕೊಡ್ಕೊಂಬಿಟ್ಟೆ. ಸಾಲ ಮಾಡಿ ಕೊಡೋದಿಲ್ಲ ಅವರು. ನಾನೀಗ ಹೇಳಿದ್ನಲ್ವ ನಿಂಗೆ, ಇನ್ನು 5 ತಿಂಗಳು ಬಿಟ್ಟು ಬರ್ತೀನಿ, ಕಾರ್ ತಗೊಂಬರ್ತೀನಿ, 2 ತಿಂಗಳು ಅಲ್ಲೇ ಇರುವಂತೆ ಒಯ್ತಾ ಇರೋಣ ಅಷ್ಟೇ. ಬರಲಾ? ಬಾಯ್ ಬಾಯ್. ಬರ್ತೀರಾ? ಹುಷಾರು. ಬಾಯ್. ಊಟ ಮಾಡಿರಿ, ಅಡುಗೆ ಮಾಡಿಸ್ಕೊ, ಊಟ ಮಾಡಿರಿ. ಹಾಂ, ಬಾಯ್. ಟಾಟಾ. ಟಾಟಾ. ಟಾಟಾ ಬಾಯ್. ಟಾಟಾ ಬಾಯಿ. ಸೊ ಇವಾಗ ಬ್ಯಾಂಗ್ಳೂರಿಗೆ ಹೊರಡೋ ಟೈಮ್ ಆಗಿದೆ, 7 ಗಂಟೆ.
ಕರೆಂಟ್ ಬೇರೆ ಇಲ್ಲ, ಕರೆಂಟ್ ಹೋಗಿದೆ. ಸೊ ಮೊಬೈಲ್ ಟಾರ್ಚಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಳಗಡೆ ಫುಲ್ ಕತ್ಲಿದೆ. ಅಜ್ಜಿಗೆಲ್ಲ ಟಾಟಾ ಹೇಳಿದ್ದಾಯಿತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಹೇಳ್ತಾ ಲವ್ ಯು ಆಲ್, ಸೈನಿಂಗ್ ಆಫ್, ಪೀಸ್ ಕನ್ನಡಿಗ.